ನಿಮ್ ಪೇರೆಂಟ್ಸ್ಗೆ ನೀವು ಡಿಸೈನರ್ ಆದ್ಮೇಲೆ ಬಟ್ಟೆ ಮಾಡ್ಕೊಡ್ತೀರಾ? ಖಂಡಿತ ಅಫ್ಕೋರ್ಸ್ ಎಷ್ಟ್ ಖುಷಿ ಅವರೇ ಪಡ್ತೀರಾ? ಫಸ್ಟು ನನಗೆ. ಅಯ್ಯೋ ನಮ್ಮ ತಾಯಿ ತುಂಬ ಅಂದರೆ ಐ ಟೆಲ್ ಯು, ಅವರು ಶಿ ವಾಸ್ ಅ ವೆರಿ ಸಿಂಪಲ್ ಲೇಡಿ ನಮ್ಮ ತಾಯಿ. ಸೊ ಅವ್ರಿಗೆ ಇಟ್ ಯೂಸ್ ಟು ಬಿ ಆಲ್ವೇಸ್ ದಟ್ ಒಂದು ಕ್ವೀನಿ ಬ್ಲೌಸು, ಅದಕ್ಕೆ ಯಾವುದೋ ಒಂದು ಆಡ್ ಸ್ಯಾರಿ ಆಗಿನ ಕಾಲದಲ್ಲ. ವಿ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮಗೆ ಎಂಬ್ರಾಯ್ಡ್ರಿ ಅಥವಾ ಆ್ಯಂಡ್ ಆಲ್ ದಟ್ ಈಸ್ ಅ ಬಿಗ್ ಡೀಲ್. ಲಾಸ್ಟ್ ಒಂದು ಸೆಟ್ ಆಫ್ ನಾನು ಒಂದು 12-13 ಬ್ಲೌಸ್ ಏನೋ ನಮ್ಮ ತಾಯಿಗೆ ನನ್ನ ತಮ್ಮನ ಮದುವೆಗೆ ಮಾಡಿಕೊಟ್ಟಿದ್ದೆ ಅಷ್ಟೇ. ಅದಾದಮೇಲೆ ಶಿ ಪಾಸ್ಡ್ ಅವೇ, ರೋಡ್ ಆಕ್ಸಿಡೆಂಟಲ್ಲಿ ಶಿ ಪಾಸ್ಡ್ ಅವೇ. ಸೊ ಐ ಫೆಲ್ಟ್ ಸೋ ಗುಡ್ ದ್ಯಾಟ್ ಅಟ್ಲೀಸ್ಟ್ ನಮ್ಮ ಅಮ್ಮಂಗೆ ನಾನು ಅವಾಗಷ್ಟೇ ಸ್ಟಾರ್ಟ್ ಮಾಡಿದ್ವಿ, 1 ವರ್ಷ ಆಗಿತ್ತು. ನಮ್ಮ ಅಮ್ಮಂಗೆ ಸೀರೆ ಮಾಡಿಕೊಟ್ಟಿದ್ದು ಅಥವಾ ಬ್ಲೌಸ್ ಮಾಡಿಕೊಟ್ಟಿದ್ದೆಲ್ಲ. ಶಿ ವಾಸ್ ಸೊ ಓವರ್ವೆಲ್ಮ್. ಮೈ ಡ್ಯಾಡ್ ಲವ್ಸ್ ಇಟ್, ಅಫ್ಕೋರ್ಸ್ ಮೈ ಬ್ರದರ್, ಮೈ ಸಿಸ್ಟರ್, ಎನಿಬಡಿ. ನಮ್ಮ ಮನೇಲಿ ಯಾರದೇ ಇವೆಂಟ್ ಆದ್ರೂ ನನ್ನ ಕೈಯಿಂದ ವಾಟ್ ಎವರ್ ಐ ಕ್ಯಾನ್ ಡೂ, I do it to whomever I like the most in the family. I generally tell them, Bunny, I'll design something. And because it's very important, to be that one in family, you're rooted to everybody. That's very important, I feel. So family is definitely first for me. So that's a very nice question. Yaru nanna illi tanka adu kelilla. So nange it is I love designing for my family. ಬಂದಾಗ ಫಸ್ಟ್ ಅವ್ರು ಯೋಚನೆ ಮಾಡಿರ್ತಾರ ಇಲ್ವಾ ನಂಗೆ ಗೊತ್ತಿಲ್ಲ, ನಾನು ಇದು ಮಾಡಿಕೊಟ್ಬಿಡ್ತೀನಿ ಅಂತಂತೂ ನಾನು ಹೇಳ್ತೀನಿ. ಎಷ್ಟೇ ಥಿಕ್ ದ ಸೀಸನ್ ಇಸ್, ಐ ವುಡ್ ಟೆಲ್, ಐ ಡೋಂಟ್ ಥಿಂಕ್ ಎನಿಥಿಂಗ್. ನಾನು ಏನು ಯೋಚನೆ ಮಾಡಲ್ಲ. ಯೋಚನೆ ಮಾಡಿಬಿಟ್ಟು ಇದನ್ನು ನಾನು ಇದು ಮಾಡ್ಕೊಡ್ತೀನಿ ಅಂತ ಹೇಳಿ ಐ ವಿಲ್ ಮೇಕ್ ಶೋರ್ ದಟ್ ಐ ಡೂ ಇಟ್. ತುಂಬಾ ಮಾತಾಡಿದ್ವಿ. ಅಂಡ್ ಗೊತ್ತಾಗುತ್ತೆ ನೀವು ಮಾತನಾಡೋದ್ರಲ್ಲಿ ಅಥವಾ ನೀವು ಎಕ್ಸ್ಪ್ಲೈನ್ ಡೀಟೇಲ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ. ಸೊ ನೀವು ಎಷ್ಟು ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಇದ್ದೀರಾ ಒಂದು ಪರ್ಟಿಕ್ಯುಲರ್ ಇದರಲ್ಲಿ, ದಟ್ ಇಸ್ ಸೋ ಸ್ವೀಟ್. ಅದರಲ್ಲೇ ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೂ ಜರ್ನಿ ಬಂದಿದೆ ಅಂದ್ರೆ ಅದು ನಿಮ್ಮ ಹಾರ್ಡ್ ವರ್ಕ್ ಮತ್ತೆ ನಿಮ್ಮ ಒಂದು ಡೀಟೇಲಿಂಗ್ ಅದೆಲ್ಲದ್ರಿಂದ ಕೂಡ ಇಲ್ಲಿವರೆಗೂ ಬಂದಿದ್ದೀರಾ. ಸೊ ಇಲ್ಲಿವರೆಗೂ ಏನ್ ಸಕ್ಸಸ್ ಸಿಕ್ಕಿದೆ ಇದರ ಡಬಲ್ ಟ್ರಿಬಲ್ ಸಕ್ಸಸ್ ಸಿಗ್ಲಿ ಅಂತ ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಭಾರತಿ ಅವರೇ. ಏನಂದ್ರೆ there were few questions which were really emotional. I think ishtu nanu interviews kottidini nanu. I think this is a very emotional interview. One because you captured all my personal ಇಲ್ಲಿ ನೀವು ಕ್ಯಾಪ್ಚರ್ ಮಾಡಿರೋದು ನಮ್ಮ ತಾಯಿ ಬಗ್ಗೆ ಆಗಿರ್ಬೋದು, ನಮ್ಮ ಒಂದು ಜರ್ನಿ, ತುಂಬ ಕ್ವೆಶನ್ಸು. ಸೊ ಐ ಶುಡ್ ಥ್ಯಾಂಕ್ ಯು ಆ್ಯಂಡ್ ವಿನಯ್ ಅವರು. ಥ್ಯಾಂಕ್ ಯು ಸೋ ಮಚ್ ಕ್ಯಾಮ್ರಾಮನ್. ತುಂಬ ಥ್ಯಾಂಕ್ಸ್ ಫಾರ್ ಕ್ಯಾಪ್ಚರಿಂಗ್ ದೀಸ್. ಸೊ ಥ್ಯಾಂಕ್ ಯು ಫಾರ್ ಗಿವಿಂಗ್ ಆನ್ ಆಪರ್ಚುನಿಟಿ ಟು ಲೆಟ್ ಮೀ ಟೆಲ್ my side of story of as to how did Arula happen and that. Thank you so much. Thank you.